ಏನೋ ಈ ಯುವನಾಶ್ವ ಏನ್ ಮಾಡಿದ್ದಾನೆ ಅಂದ್ರೆ ತನ್ನ 100 ಜನ ಹೆಣ್ಣು ಮಕ್ಕಳನ್ನ ಹೆಂಡತಿಯರನ್ನು ಕರ್ಕೊಂಡು ತಾನು ಕಾಡಿಗೆ ಹೋಗಿದ್ದಾನೆ. ಅವನಿಗೆ ಮಕ್ಕಳಾಗಿದ್ದಿಲ್ಲ, ಮಕ್ಕಳಾಗಬೇಕು ಅಂತ ಬಹಳ ತಾನು ಮತ್ತೆ ಋಷಿಗಳನ್ನ ಕರ್ಕೊಂಡು ಐಂದ್ರಿಯಾಗವನ್ನು ಮಾಡಬೇಕು ಅಂತ ಹೋಗಿದ್ದಾನೆ. ಅದು ಇಷ್ಟಿ, ಸಾಮಾನ್ಯವಾದ ಇಷ್ಟಿ ಅಂದ್ರೆ ಒಂದೇ ದಿವಸದಿರೋದಿಲ್ಲ. ಪುತ್ರಕಾಮ ಇಷ್ಟಿ ಅಂದ್ರೆ ನೀವು 3 ದಿವಸ ಮಾಡಬೇಕು. ಹಾಗೆ ಒಂದೊಂದು ಇಷ್ಟಿಗಳು ಅಂತ ಇದೆ. ಆ ಇಷ್ಟಿಗಳನ್ನ ಮಾಡಬೇಕಾದಾಗ ಅದು 7 ದಿವಸದ ಇಷ್ಟಿ. ರಾಜ ಬಂದಿದ್ದಾನೆ, ಎಲ್ಲ ಋಷಿಗಳು ಪುರೋಹಿತರು ಸೇರಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅವರೇನ್ ಮಾಡಿದ್ರು ಅಂದ್ರೆ ರಾಜಾತ ಯಜ್ಞ ಸದನಂ ಪ್ರವಿಷ್ಟೋ ನಿಶಿತರ್ಷಿತ. ಪಾಪ ಒಂದು ಪುಂಸವನ ಕಲಶವನ್ನು ಮಾಡಿಟ್ಟಿದ್ದಾರೆ. ಪುಂಸವನ ಕಲಶ, ಅದನ್ನು ಅಭಿಮಂತ್ರಣ ಮಾಡೋದು ಪ್ರತಿನಿತ್ಯ. 7 ದಿವಸ ಆದ ಮೇಲೆ ಅವಭೃತ ಸ್ನಾನವಾದ ಮೇಲೆ ಅದನ್ನು ರಾಜಪತ್ನಿಗೆ ಕೊಡಬೇಕು. ಆ ನೀರು ಕುಡಿದ್ಲು ಅಂದ್ರೆ ಗರ್ಭಿಣಿ ಆಗ್ತಾಳೆ. ಹೀಗೆ ಒಂದು ವ್ಯವಸ್ಥೆ. ರಾಜನಿಗೆ ಪಾಪ ಕಾಡಿನ ಮಧ್ಯದಲ್ಲಿ ಬಹಳ ನೀರಡಿಕೆ ಆಗಿಬಿಟ್ಟಿದೆ. ರಾತ್ರಿ ನೀರಡಿಕೆ ಆಯಿತು. ಬರಬರ ಬಂದ, ಆ ಕಡೆಗೆ ನೋಡಿದ, ಗೊತ್ತಾಗಲಿಲ್ಲ. ವೇದಿಕೆಯ ಮೇಲೆ ಇಟ್ಟಿರುವಂತಹ ಕಲಶವನ್ನು ತಗೊಂಡು ಘಟ ನೀರು ಕುಡಿದ್ಬಿಟ್ಟ. ಘಟ ನೀರು ಕುಡದ, ಮಲ್ಕೊಂಡ್ಬಿಟ್ಟ. ಬೆಳಿಗ್ಗೆ ಎದ್ದು ನೋಡ್ತಾರೆ ಆಚಾರ್ಯರು ಬಂದು, ನೀರು ಖಾಲಿ. ಅಯ್ಯೋ ಏನಾಯ್ತು ಅಂತ ಕೇಳಿದ್ರು. ಪಪ್ರಚ್ಯುಹು ಕಸ್ಯ ಕರ್ಮೇದಂ ಪೀತಂ ಪುಂಸವನಂ ಜಲಂ. ಯಾರು ಕುಡಿದು ಬಿಟ್ರಿದನ್ನ? ನೀವ್ಯಾರು ಯಾರು ಅಂತ ಕೇಳ್ತಾ ಇದ್ರೆ ಆಗ ಯುವನಾಶ್ವ ಹೇಳಿದ, ನಾನೇ ಕುಡ್ದೀನಿ. ಅಯ್ಯೋ ಮಹಾರಾಯ, ನೀನೇ ಕುಡಿದು ಬಿಟ್ಟ್ಯಾ? ಹಾಗಾದರೆ ನೀನೇ ಗರ್ಭಧಾರಣೆಯನ್ನು ಮಾಡಬೇಕಾಗತ್ತೆ. ನೋಡಿ ಹೇಳ್ತಾರೆ, ನೀನೇ ಗರ್ಭಧಾರಣೆ ಮಾಡಬೇಕು ಅಂತ ಹೇಳೋದರ ಜೊತೆಗೆ ಏನಂತಾರೆ ಅಂದರೆ ಈಶ್ವರಾಯ ನಮಶ್ಚಕ್ರುಹು ಅಹೋ ದೈವ ಬಲಂ. ಭಾಗವತ ಹೇಳುತ್ತೆ, ದೇವರು ನಮಸ್ಕಾರ ಮಾಡಿದಂತೆ ಎಲ್ಲ ಪುರೋಹಿತರು, ಎಲ್ಲ ಆಚಾರ್ಯರು, ಎಲ್ಲ ಋಷಿಗಳು, ಸ್ವಾಮಿ ಇದು ಮತ್ತೆ ಅಚಾತುರತೆಯಿಂದ ಆಗಿ ಹೋಗಿದೆ, ಗೊತ್ತಾಗದೇನೆ ಆಗಿ ಹೋಗಿದೆ, ನೀನೇ ಅವನನ್ನು ರಕ್ಷಣೆ ಮಾಡಬೇಕು, ಒಳ್ಳೆ ಮಗ ಹುಟ್ಟುವಂತೆ ಅನುಗ್ರಹ ಮಾಡು ಅಂದಾಗ ತತಃಕಾಲ ಉಪಾವೃತ್ತೆ ಕುಕ್ಷಿಂ ನಿರ್ಬಿದ್ಯ ದಕ್ಷಿಣಂ. ನೋಡಿ, ಆ ಗರ್ಭಧಾರಣೆಯನ್ನು ಮಾಡಿದ ಮೇಲೆ 9 ತಿಂಗಳಾದ ಮೇಲೆ ಅವನ ಬಲಭಾಗದ ಗರ್ಭವನ್ನು ಒಡೆದು ಹೊರಗಡೆ ಬರ್ತಾನೆ ಮಾಂಧಾತ ಎನ್ನುವ ರಾಜ. ನೋಡಿ ಎಂಥ ಮಾಂಧಾತ ರಾಜ ಅಂದ್ರೆ ಎಂಥ ದೊಡ್ಡ, ಅವನು ಇಡೀ ಜಗತ್ತಿಗೆ ತಾನು ಆಳುವಂತಹ ರಾಜ ಹುಟ್ಟಿದ. ಹೇಳ್ತಾರೆ, ಅವನ ಹೊಟ್ಟೆಯನ್ನು ಒಡೆದು ಹೊರಗಡೆ ಬಂದ್ರೆ ದೇವರ ಅನುಗ್ರಹದಿಂದ ಅವ ಬದುಕಿದ. ಯುವನಾಶ್ವ ಏನಾಗಲಿಲ್ಲ ಅವನು. ಹಾಗೆ ಯುವನಾಶ್ವನ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಚಕ್ರವರ್ತಿ ಯಜಾನಃ. ಚಕ್ರವರ್ತಿ ಅವನು ಯಾರು? ಮಾಂಧಾತ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ಏನು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಯೋನೇಶ್ವರೀರಂ ಎನ್ನುವ ಸೂತ್ರವನ್ನು ವ್ಯಾಖ್ಯಾನ ಮಾಡುವಾಗ ಆ ಸಂದರ್ಭದಲ್ಲಿ ಹೇಳ್ತಾರೆ. ಏನು ಅಂದರೆ ಮೊದಲು ಆದಿ ಸೃಷ್ಟಿಯಲ್ಲಿ ಕೇವಲ ಮಾನಸಿಕ ಸೃಷ್ಟಿ ಇತ್ತು. ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದಲೇ ಸೃಷ್ಟಿಯನ್ನು ಮಾಡಿದರು. ಮಾನಸಿಕವಾದ ಸೃಷ್ಟಿ. ಸನಕ ಸನಂದನ ಸನತ್ ಕುಮಾರ್ ಹುಟ್ಟಿದ್ರು, ಮರೀಚಿ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ದಕ್ಷ ಅಂಗಿರಸ ಇವರೆಲ್ಲರೂ ಹುಟ್ಟಿದ್ರು. ಆಮೇಲೆ ದೇಹದಿಂದ ಹುಟ್ಟಿಸಿದ್ರು, ತಮ್ಮ ದೇಹದಿಂದಲೇ. ಉತ್ಸಂಗಾನ್ ನಾರದೋ ಜಜ್ಞೆ, ತೊಡೆಯಿಂದ ನಾರದರು ಹುಟ್ಟಿದ್ರು, ಛಾಯಾದಿಂದ ಕರ್ದಮರು ಹುಟ್ಟಿದ್ರು, ಹಿಂಗೆಲ್ಲ ನಾವು ಕೇಳ್ತೇವೆ. ಕೊನೆಗೆ ಅವರಿಗೆ ಯಾರೂ ಸಂತತಿಯನ್ನು ಮುಂದುವರಿಸೋದಿಲ್ಲ ಅಂತ ಗೊತ್ತಾದ ಮೇಲೆ ತನ್ನ ದೇಹದಿಂದಲೇ ಒಂದು ಪುರುಷ ಒಂದು ಸ್ತ್ರೀಯನ್ನು ನಿರ್ಮಾಣ ಮಾಡಿ ಅದಕ್ಕೇನೆ ಹೆಸರು ಕೊಟ್ಟರು ಮನು ಶತರೂಪಾದೇವಿ. ಅವರಿಂದ ಮತ್ತೆ ಇಡೀ ಸಂತತಿ ಜಗತ್ತೆಲ್ಲ ಬಂತು ಅಂತ ನಾವು ಕೇಳ್ತೇವೆ. ಆದರೆ ಕೇವಲ ಪುರುಷರಿಂದ ಸೃಷ್ಟಿಯಾಗೋದಿಲ್ಲ, ಕೇವಲ ಸ್ತ್ರೀಯಿಂದ ಸೃಷ್ಟಿಯಾಗೋದಿಲ್ಲ. ಅಲ್ಲಿ ಶಕ್ತಿಯೇ ಸರ್ವೋತ್ತಮ ಎಂದು ಹೇಳುವ ಮತವನ್ನು ಖಂಡನ ಮಾಡುವ ಸಂದರ್ಭದಲ್ಲಿ, ದೇವಿಯೇ ಸರ್ವೋತ್ತಮ ಎಂದು ಹೇಳುವ ಶಾಕ್ತ ಮತವನ್ನು ಖಂಡನ ಮಾಡುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ನಿಮ್ಮ ದೇವಿ ಒಬ್ಬಳಿಗೇನೆ ಸೃಷ್ಟಿ ಮಾಡುವ ಶಕ್ತಿ ಇಲ್ಲ. ಆದರೆ ಅದಕ್ಕೊಂದು ಎಕ್ಸೆಪ್ಷನ್ ಆಗಿ ಅಪವಾದವಾಗಿ ಹುಟ್ಟಿರುವಂತಹದ್ದು ಕೆಲವು ಕಾಣ್ತೇವೆ. ಕೇವಲ ಪುರುಷರಿಂದ ಹುಟ್ಟಿರುವಂತಹ ಅಪವಾದ ಯಾವುದು ಅಂದರೆ ಮಾಂಧಾತ ಅಂತ ಶ್ರೀಮದಾಚಾರ್ಯರು ದೃಷ್ಟಾಂತ ಕೊಡ್ತಾರೆ. ಕೇವಲ ಪುರುಷರಿಂದ ಹುಟ್ಟಿರತಕ್ಕಂಥವನು ಮಾಂಧಾತ, ಕೇವಲ ಸ್ತ್ರೀಯಿಂದ ಹುಟ್ಟಿದವನು, ಪುರುಷರ ಸಂಘವಿಲ್ಲದೆ ಕೇವಲ ಸ್ತ್ರೀಯಿಂದ ಹುಟ್ಟಿದವನು ಆಸ್ತಿಕ. ಜರತ್ಕಾರು ಎಂಬ ಋಷಿಯ ಹೆಂಡತಿ ಜರತ್ಕಾರು ಅಂತ. ಆ ಜರತ್ಕಾರುವಿನಲ್ಲಿ
ಅವಳು ಹೇಳಿಬಿಡ್ತಾರೆ ಜರತ್ಕಾರಗಳು. ತೊಡೆ ಮೇಲೆ ಮಲಗಿದ್ದಾರೆ, ಸೂರ್ಯಾಸ್ತ ಆಗ್ತಾ ಇದೆ ಅಂತ ಎಬ್ಬಿಸಿದ್ರು. ಯಾಕೆ ಎಬ್ಬಿಸಿದಿ? ಸೂರ್ಯಾಸ್ತ ಆಗ್ತಾ ಇದೆ ಸ್ವಾಮಿ. ಸೂರ್ಯನ ಅರ್ಘ್ಯ ತಗೊಳ್ಳದೆ ಅಸ್ತ ಆಗ್ತಾನೇನು? ಬಿಟ್ಟು ಹೋಗ್ತೇನೆ ನಿನ್ನ. ಸರ್ಪಯಾಗ ಆಗ್ತಾ ಇದೆ, ಬಿಟ್ಟು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಾಸುಕಿ ಬಂದು ಬೇಡ್ಕೊಳ್ತಾನೆ, ಸ್ವಾಮಿ ದಯಮಾಡಿ ಒಂದು ಮಗು ಹುಟ್ಟಿದ ಮೇಲೆ ಬಿಟ್ಟು ಹೋಗ್ರಿ. ಆಗ ಅಸ್ಥಿ ಅಂತ ಹೇಳ್ತಾರೆ, ನನ್ನ ಒಂದು ಅಂಶ ಅವಳಲ್ಲಿ ಅಸ್ಥಿ ಇದೆ ಅಂತ ಹೇಳಿದ್ದಕ್ಕಾಗಿ ಹುಟ್ಟಿದವರೇ ಆಸ್ತಿಕರು. ಹಾಗಾಗಿ ಅಪವಾದದಿಂದ ಕೆಲವು ಕಡೆಗೆ ಮಾತ್ರ ಕೇವಲ ಪುರುಷರಿಂದ ಅಪವಾದ, ಕೇವಲ ಸ್ತ್ರೀಯರಿಂದ ಅಪವಾದವಾಗಿ ಹುಟ್ಟಿರುವಂತಹ ಒಂದು ಸಂಗತಿಯನ್ನ ಶ್ರೀಮದಾಚಾರ್ಯ ಹೇಳ್ತಾರೆ. ಅಲ್ಲಿ ವ್ಯಾಖ್ಯಾನ ಮಾಡುವಾಗ ಆ ಒಂದು ಭಾಷ್ಯ ತತ್ವಪ್ರಕಾಶಿಕಕ್ಕೆ ವ್ಯಾಖ್ಯಾನ ಮಾಡುವಾಗ ಅನೇಕ ಟಿಪ್ಪಣಿಕಾರರು, ಸ್ವಯಂ ವಾದರಾಜ ಸ್ವಾಮಿಗಳವರು ಕೂಡ ಇನ್ನೊಂದು ವಿಷಯವನ್ನು ತಿಳಿಸ್ತಾರೆ. ಇನ್ನೊಂದು ಅಪವಾದ ಇದೆ ಅಂತ. ಏನು ಅಂದರೆ, ಗರ್ಭವಾಸ ಇಲ್ಲದೇನೆ ಗರ್ಭದಿಂದ ಒಂದು ಮಗು ಹೊರಗಡೆ ಬಂದ ಮೇಲೆ ಆ ಜೀವನನ್ನ ತೆಗೆದು ಅಲ್ಲಿ ಇನ್ನೊಂದು ಜೀವ ಪ್ರವೇಶ ಮಾಡೋದು ಅನ್ನೋದೇನಿದೆ, ಇದು ಒಂದು ಅಪವಾದ. ಎಲ್ಲ ಕಡೆಗೂ ಹೀಗೆ ನಡೆಯೋದಿಲ್ಲ, ಎಲ್ಲ ಕಡೆಗೂ ಹೀಗಾಗೋದಿಲ್ಲ. ಅಂದ್ರೆ ತಾಯಿಯ ಗರ್ಭದಲ್ಲಿ ಕೇವಲ ದೇಹ ಮಾತ್ರ ಇರ್ತದೆ, ಜೀವ ಇರೋದಿಲ್ಲ. ಜೀವ ಇಲ್ಲದೆ ದೇಹ ಬೆಳೆಯುತ್ತೆ ಅಂತಿಲ್ಲ. ಜೀವ ಇದ್ದೇ ದೇಹ ಬೆಳೀತದೆ. ಆ ಜೀವ ಸಹಿತವಾಗಿ ದೇಹ ಹೊರಗೆ ಬಂದ ಮೇಲೆ ಅಲ್ಲಿರುವ ಜೀವನನ್ನ ತೆಗೆದು ಇನ್ನೊಬ್ಬ ಜೀವ ಪ್ರವೇಶ ಮಾಡ್ತಾನೆ. ಇದು ಒಂದು ಅಪವಾದದಿಂದ ಹುಟ್ಟುವುದು. ಅದು ಯಾರು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ಅಪವಾದದ ಲೀಸ್ಟಲ್ಲಿ ಅವ್ರನ್ನ ಸೇರಿಸ್ತಾರೆ. ಇದು ಅಪವಾದದಿಂದ ಹುಟ್ಟುವಂತಹ ಮಕ್ಕಳಲ್ಲಿ ಹುಟ್ಟಿದವರು ಶ್ರೀಮದ್ ಆಚಾರ್ಯರು ಅಂತ. ನಿಷ್ಕಾಸಯನ್ ಪರಮಸೋ ಭಗವಾನ್ ನಿವೇಶ ಎನ್ನುವ ಮಾತನ್ನ ನಾವು ಕೇಳ್ತೇವೆ. ಅಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಜನ್ಮ ಇದು ಸಾಮಾನ್ಯವಾಗಿ ಮತ್ತೆ ಮನುಷ್ಯರಂತೆ ಜನ್ಮ ಆಗಿಲ್ಲ, ಅಪವಾದ ಜನ್ಮ ಅದು. ಅದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಆಗ ಮಗು ಹುಟ್ಟತ್ತೆ. ಹುಟ್ಟಿದಾಗ ಕೇಳ್ತಾನೆ, ಮಾಂ ಧಾತಾ ಕಹ ಅಂತ ಕೇಳಿದ. ಮಾಂ ನನ್ನನ್ನ, ಧೇಟ್ ಪಾನೆ ನನಗೆ ಹಾಲು ಕುಡಿಸುವವರು ಯಾರು, ನನಗೆ ಯಾರು ಧಾತಾಗಳು ಅಂತ ಕೇಳಿದಾಗ ಆಗ ಇಂದ್ರದೇವರು ತಮ್ಮ ತರ್ಜನಿ ಬೆರಳನ್ನ ಅಮೃತ ಕಲಶದಲ್ಲಿಟ್ಟು ಅವನ ಬಾಯಲ್ಲಿಟ್ಟಿದ್ದಾರೆ. ಏನು ಎಂಥ ಭಾಗ್ಯ ನೋಡಿ, ಮಾಂಧಾತುವಿನ ಭಾಗ್ಯ. ಇಂದ್ರದೇವರೇ ಅವನ ದೇಹ ಪುಷ್ಟಿಯನ್ನು ಮಾಡಿದ್ದಾರೆ. ಹಾಗೆ ಮತ್ತೆ ಅವನು ದೊಡ್ಡ ತಪಸ್ವಿಯಾಗಿ, ದೊಡ್ಡ ರಾಜರ್ಷಿಯಾಗಿ ಬೆಳಿತಾನೆ. ಇಂತಹ ಯಾವ ಈ ಮಾಂಧಾತ ಇದ್ದಾನೆ, ಇವನಿಗೆ ಇನ್ನೊಂದು ಹೆಸರು ತ್ರಸದಸ್ಯುಹು ಅಂತ ಕರೀತಾರೆ. ಇವನಿಗೆ ತ್ರಸದಸ್ಯುಹು ಅಂತ ಅವನಿಗೆ ಕರೆದ್ರು. ಯಾಕೆ ಅಂದರೆ ಉದ್ವಿಗ್ನಾಹ ದಸ್ಯವಹ ರಾವಣಾದಯ. ಯಾವ ರಾವಣ ಮೊದಲಾದವರೆಲ್ಲ ಇವನನ್ನ ಕಂಡ್ರೆ ಹೆದರ್ತಿದ್ರು ಅಂತ, ಅಂಜಿ ಓಡಿ ಹೋಗ್ತಾ ಇದ್ರು. ದಸ್ಯು ಅಂದರೆ ವೈರಿಗಳು, ತ್ರಸದಸ್ಯು ಅಂದರೆ ವೈರಿಗಳಿಗೆ ತ್ರಾಸು ಕೊಡುವ ಯಾರು, ಅವ ತ್ರಸದಸ್ಯು. ಆ ರಾವಣಾದಿಗಳಿಗೆ ತುಂಬ ಭಯವನ್ನು ಉಂಟು ಮಾಡ್ತಾ ಇದ್ದ. ಅದಕ್ಕೆ ಸತ್ಯಧರ್ಮರು ಬರೀತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಮತ್ತೆ ಮಾಂಧಾತ ಇಬ್ರು ಸಮಾನ ಅಂತ ಬರೆದಿದ್ದಾರೆ. ರಾವಣ ಮಾಂಧಾತ ಇಬ್ರು ಕೂಡ ಸಮಾನ ತಪಸ್ಸು, ಸಮಾನ ಬಲವುಳ್ಳವರು ಅಂತ ಬರೆದಿದ್ದಾರೆ. ಅದು ಕಾದಾಚಿತ್ಕಿ ಅಂತಾರೆ. ಯಾವತ್ತೂ ಒಂದು ದಿವಸ ಆಗಿರ್ಬೋದೇ ಹೊರತು ವಾಸ್ತವಿಕವಾಗಿ ನೋಡಿದರೆ ಮಾಂಧಾತೃವಿನೇ ಆ ರಾವಣನಿಗಿಂತಲೂ ಕೂಡ ಬಹಳ ಬಲಿಷ್ಠನಾಗಿದ್ದ. ಅವನು ಅದಕ್ಕಾಗಿಯೇ ಚಕ್ರವರ್ತಿ ಆಗ್ತಾನೆ. ಇಡೀ ಸಮಗ್ರವಾದ ಜಗತ್ತಿಗೆ ಚಕ್ರವರ್ತಿ ಆಗ್ತಾನೆ. ಹೇಳ್ತಾರೆ, ಯಾವತ್ ಸೂರ್ಯ ಉದೇತಿ ಸ್ಮ ಯಾವಚ್ಚಂದ್ರ ಪ್ರತಿಷ್ಠತಿ ತತ್ಸರ್ವಂ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಸೂರ್ಯಚಂದ್ರರು ಎಲ್ಲಿಯವರೆಗೆ ಮುಳುಗಿರ್ತಾರೆ ಅದೆಲ್ಲ ಪೂರ್ಣ ಇವನ ಮಾಂಧಾತುವಿನ ರಾಜ್ಯ ಎಂಬುದಾಗಿ ಕರೀತಾರೆ. ಇಂತಹ ಮಾಂಧಾತ ತಾನು ಶಶಬಿಂದು ಅಂತ ಒಬ್ಬ ರಾಜ, ಅವನ ಮಗಳು ಬಿಂದುಮತಿ ಅಂತ. ಆ ಬಿಂದುಮತಿಯಲ್ಲಿ 3 ಜನ ಮಕ್ಕಳನ್ನ ಪಡೆದಿದ್ದಾನೆ. ಪುರುಕುತ್ಸ, ಅಂಬರೀಷ, ಮುಚುಕುಂದ. ನಾನಾಗಲೇ ಹೇಳಿದೆ ಇನ್ನೊಬ್ಬ ಅಂಬರೀಷ ಬರ್ತಾನೆ ಅಂತ. ಅಂಬರೀಷ ಬಂದಿದ್ದಾನೆ. ಪುರುಕುತ್ಸ, ಅಂಬರೀಷ, ಮುಚುಕುಂದ ಎಂಬುದಾಗಿ 3 ಜನ ಮಕ್ಕಳು. 50 ಜನ ಹೆಣ್ಣು ಮಕ್ಕಳು ಅವನಿಗೆ. 50 ಜನ ಹೆಣ್ಣು ಮಕ್ಕಳಿದ್ದಾರೆ. ಆ 50 ಜನ ಹೆಣ್ಣು ಮಕ್ಕಳನ್ನ ಸೌಭರಿ ಋಷಿಗಳು ಮದುವೆ ಆಗ್ತಾರೆ. ನೋಡಿ, ಅಂದ್ರೆ ಈಗ ಈ ತರಹ ನಾವು ಅನೇಕ ಕಡೆಗೆ ನೋಡ್ತಾ ಇದ್ದೀವಿ. ಬ್ರಾಹ್ಮಣ ಕ್ಷತ್ರಿಯರನ್ನು ಮದುವೆ ಆಗ್ತಾನೆ,
ಕ್ಷತ್ರಿಯರು ಬ್ರಾಹ್ಮಣರನ್ನು ಮದುವೆಯಾಗ್ತಾರೆ. ಹೀಗೆ ಅದೊಂದು ಜಾತಿ, ಅನುಲೋಮ ವಿಲೋಮ ಜಾತಿಗಳು ಅಂತ ನಾವು ಹೇಳ್ತಾರೆ. ಅದರ ಬಗ್ಗೆ ಬಹಳ ವಿಷಯ ಚರ್ಚೆ ಮಾಡಬೇಕಾದದ್ದಿದೆ. ಒಟ್ಟಾರೆ ಇನ್ ಜನರಲ್ ಆಗಿ ನಿಮಗೆ ತಿಳಿಸ್ಬೇಕು ಅಂದರೆ, ಆಗಿನ ಕಾಲದಲ್ಲಿ ಏನಿತ್ತು ಅಂದರೆ ತ್ರೈವರ್ಣಿಕರಲ್ಲಿ ಪರಸ್ಪರವಾಗಿ ಲೇನಾದೇನ ಇತ್ತು. ತ್ರೈವರ್ಣಿಕರು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಮೂರೂ ಜನರಲ್ಲಿ ಇತ್ತು. ಅಂದರೆ ಕ್ಷತ್ರಿಯರ ಕನ್ಯೆಯನ್ನು ಬ್ರಾಹ್ಮಣರಿಗೆ ಕೊಡ್ತಾ ಇದ್ರು, ಬ್ರಾಹ್ಮಣರು ಕ್ಷತ್ರಿಯರ ಕನ್ಯೆಯನ್ನು ಸ್ವೀಕಾರ ಮಾಡ್ತಾ ಇದ್ರು. ಆ ಒಂದು ತರಹ ವಿವಾಹ ಪದ್ಧತಿ ಇತ್ತಾಗ. ಯಾಕಿತ್ತು ಅಂದರೆ ಮೂರೂ ಜನರು ವೇದವನ್ನು ಓದುವ ಅಧಿಕಾರ ಇದ್ದವರು, ಮೂರೂ ಜನರಿಗೂ ಕೂಡ ಅವರು ತ್ರೈವರ್ಣಿಕರು ಅಂತ. ಆದರೆ ವೇದವನ್ನು ಓದದೇ ಇರೋರ ಜೊತೆಗೆ ಆಗ ವಿವಾಹ ಇರಲಿಲ್ಲ. ಆದರೆ ಬರ್ತಾ ಬರ್ತಾ ಕಲಿಯುಗದಲ್ಲಿ ಏನಾಯಿತು ಅಂದರೆ ಎಲ್ಲ ಜಾತಿಗಳಲ್ಲಿ ಸಾಂಕರ್ಯ ಪ್ರಾರಂಭ ಆಯಿತು. ಶುದ್ಧವಾದ ಕ್ಷತ್ರಿಯ ಜಾತಿಯೇ ಉಳಿಯಲಿಲ್ಲ. ಶುದ್ಧವಾದ ಕ್ಷತ್ರಿಯ ಜಾತಿಯೇ ಉಳಿಯಲಿಲ್ಲ. ಉಳಿದೇ ಇದ್ದಾಗ ಆಗೇನಾಯಿತು ಅಂದರೆ ಆಗ ಕೇವಲ ಮತ್ತೆ ಬ್ರಾಹ್ಮಣರನ್ನು ಮಾತ್ರ ಮದುವೆಯಾಗಬೇಕು ಅನ್ನುವಂತಹ ನಿಯಮ ಜಾರಿಗೆ ಬಂತು. ಕ್ಷುದ್ರವಾದ ವೈಶ್ಯ ಜಾತಿಯೇ ಉಳಿಯಲಿಲ್ಲ. ತುಂಬ ಹಾಗೆ ಅದು ಶುದ್ಧವಾದದ್ದು ಉಳಿಯದೇ ಇರುವಾಗ ಆ ರೀತಿಯಾಗಾಯಿತು. ಇನ್ನು ಮುಂದೆ ಬ್ರಾಹ್ಮಣ ಜಾತಿ ಎಷ್ಟು ಶುದ್ಧವಾಗಿ ಉಳಿಯತ್ತೆ ಅನ್ನುವುದು ದೊಡ್ಡ ಸಮಸ್ಯೆ ಇದೆ ಈಗ ಇವತ್ತಿನ ಕಾಲದಲ್ಲಿ. ಇನ್ನು ಮುಂದೆ ಹೋಗ್ತಾ 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 ಏನು ಸಮಸ್ಯೆಗಳಾಗತ್ತೆ, ಎಷ್ಟು ಸಾಂಕರ್ಯಗಳಾಗತ್ತೆ ಅನ್ನೋದು ತುಂಬ ಘೋರವಾಗಿ ಬರ್ತಾ ಇದೆ ಕಲಿಯುಗ. ಒಬ್ಬ ಸ್ವಾಮಿಗಳು ಹೇಳಿದರು, ನಾವು ಇನ್ನು ಮುಂದೆ ಯಾರಿಗೆ ಆಶ್ರಮ ಕೊಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ನಮಗೆ ಅಂತ. ಮುಂದೆ ನಮ್ಮ ಪರಂಪರೆಯನ್ನು ಬೆಳೆಸಬೇಕು ಅಂದರೆ ನೆಕ್ಸ್ಟ್ ಮುಂದಿನವರಿಗೆ ಯಾರಿಗೆ ಪೀಠಾಧಿಪತಿಗಳನ್ನಾಗಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ? ಶುದ್ಧಿ ಇಲ್ಲ, ಶುದ್ಧಿಯೇ ಉಳಿತಾ ಇಲ್ಲ. ಏನು ಮಾಡಬೇಕು, ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇತ್ತು. ಹಾಗೆ ಈ ರೀತಿಯಾಗಿ ನಾವು ನೋಡಿದಾಗ ಶಶಬಿಂದುವಿನ ಅಂದರೆ ಈ ಮಾಂಧಾತುವಿನ ಮಕ್ಕಳನ್ನು 50 ಜನರನ್ನು ಸೌಭರ ಋಷಿಗಳು ಮದುವೆ ಆಗ್ತಾರೆ. ಅದು ಹೆಂಗೆ ಅಂದರೆ ಅವರಿಗೆ ಇನ್ನು ಮುಂದೆ 50 ಜನ್ಮ ಬರೋದಿತ್ತು. ಪ್ರಾರಬ್ಧ ಕರ್ಮ ವಶಾತ್ 50 ಜನ್ಮ ಬರೋದಿತ್ತು. ಅದನ್ನು ಈಗಲೇ ಮುಗಿಸ್ಕೊಂಡ್ಬಿಡಬೇಕು ಅಂತ ಹೇಳಿ ಸೌಭರ ಋಷಿಗಳು ತಾವು ಹೊರಟಿದ್ದಾರೆ. ಯಮುನಾ ನದಿಯ ಮಧ್ಯದಲ್ಲಿ ಸ್ನಾನ ಮಾಡ್ತಾ ಇದ್ರು. 2 ಮೀನಗಳು ಏನಪ್ಪಾ ಅಂದರೆ ಅಲ್ಲಿ ಗಂಡ ಹೆಂಡತಿಯ ನೋಡ್ತಾ ಇದ್ರು. ಹಾಗಾದ್ರೆ ನನಗೂ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು. ಮದುವೆ ಆಗಬೇಕು ಅಂತಂದು ಡೈರೆಕ್ಟಾಗಿ ಈ ಮಾಂಧಾತುವಿನ ಮನೆಗೆ ಬರ್ತಾರೆ. ಬಂದು ಹೇಳ್ತಾರೆ, ಏನಪ್ಪ ನಾನು ಒಬ್ಬಳು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಮತ್ತೆ ಕೊಡ್ತೀಯ? ಮಾಂಧಾತು ವಿಚಾರ ಮಾಡಿದ, ಏನು ಮಾಡಬೇಕು, ನೀವು ನೋಡಿದರೆ ವಯಸ್ಸಾದವರು, ಮುದುಕರು, ನಿಮ್ಮ ದೇಹ ಎಲ್ಲ ಜರ್ಜರಿತವಾಗಿ ಹೋಗಿದೆ. ಇಂತಹ ನಿಮ್ಮನ್ನು ಯಾರಾದರೂ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದರೆ ನನ್ನನ್ನೇ ಬೈತಾರೆ ಮಕ್ಕಳು. ನೀವು ಮತ್ತೆ ಋಷಿಗಳು ಕೊಡಲ್ಲ ಅಂದರೆ ಶಾಪ ಕೊಟ್ಬಿಡ್ತೀರಿ. ಅದಕ್ಕೇನು ಮಾಡಬೇಕು ಅಂದರೆ, ಸ್ವಾಮಿ ಒಂದು ಮಾಡ್ರಿ, ಅಂತಃಪುರದಲ್ಲಿ ನೀವು ಹೋಗ್ರಿ, 50 ಜನ ಮಕ್ಕಳಿದ್ದಾರೆ, ಯಾರು ನೀವು ಮಾಡ್ಕೋತೀನಿ ಅಂತಾರ ಕರ್ಕೊಂಡ್ಬರ್ರಿ, ಅವ್ರಿಗೆ ಮಾಡ್ಕೊಟ್ಬಿಡ್ತೀವಿ. ನೋಡ್ರಿ, ಅವ್ರು ವಿಚಾರ ಮಾಡಿದ್ರು, ಓಹೋ ಈ ಪ್ಲ್ಯಾನ್ ಮಾಡಿದ್ದೀಯಾ, ಸರಿ ಆಯ್ತು, ಹಾಗಾದರೆ ನಾನು ಬೇರೆ ಪ್ಲ್ಯಾನ್ ಮಾಡ್ತೀನಿ ಅಂತ. ಅವರಿಗೆ ಯೋಗಜ ಧರ್ಮ, ಯೋಗದಿಂದ ಅಪರೋಕ್ಷ ಜ್ಞಾನದ ಮಹಿಮೆಯಿಂದ ಏನು ಬೇಕಾದ್ದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ಓಂ ಪುರುಷಾರ್ಥೋತ ಶಬ್ದಾದಿದೆ ಬಾದರಾಯಣ ಓಂ ಸೂತ್ರದಲ್ಲಿ ಹೇಳ್ತಾರೆ, ಮೋಕ್ಷವೊಂದನ್ನು ಕೊಡ್ಲಿಕ್ಕಾಗೋದಿಲ್ಲ ಅಷ್ಟೇ. ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಮಾತ್ರ ಕೊಡ್ಲಿಕ್ಕಾಗೋದಿಲ್ಲ, ಬಾಕಿ ನೀವು ಏನು ಬೇಕಾದ್ದನ್ನು ಕೊಡ್ತಾರವರು. ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮಃ. ಅಪರೋಕ್ಷ ಜ್ಞಾನಿಗಳನ್ನು ಸೇವೆ ಮಾಡಬೇಕು. ನಮಗೆಲ್ಲ ಅವರು ಭೂತಿ, ವಿಶೇಷವಾದ ಐಶ್ವರ್ಯವನ್ನು ಕೊಡ್ತಾರವರು. ಹಾಗಾಗಿ ಏನು ಮಾಡ್ತಾರೆ ಈ ಸೌಭರ ಋಷಿಗಳು ಅಂದರೆ, ಒಳಗಿಂದ ಆ ರಾಜನ ಮನೆಯಿಂದ ಒಳಗೆ ಹೋಗುವಷ್ಟರಲ್ಲೇನೆ ಸುಂದರವಾದ ರೂಪ ತಗೊಂಡ್ಬಿಡ್ತಾರೆ. ಅದ್ಭುತವಾದ ಸ್ಫುರದ್ರೂಪಿಯಾಗಿ ಹೋಗ್ತಾರೆ. ಆಗ ತಾಸಾಂ ಕಲ್ಲಿರಭೂತ್ ಭೂಯಾನ್. ಆಗೇನಾಯಿತು ಅಂದರೆ 50 ಜನರಲ್ಲಿ ಜಗಳ ಶುರು ಆಯ್ತಂತೆ. ನಾನು ಮಾಡ್ಕೋತೀನಿ ಅಂತ ಜಗಳ ಶುರುವಾದಾಗ, ಹಾಗಾದರೆ ಬೇಡ ಅಂತ 50 ಜನರನ್ನು ಅವರು ವಿವಾಹವನ್ನು ಮಾಡಿಕೊಂಡು, ಯದ್ಗಾರ್ಹಸ್ಥ್ಯಂತು ಸಂವೀಕ್ಷ ಸಪ್ತದ್ವೀಪವತಿ ಪತಿ ವಿಸ್ಮಿತ ಸ್ತಂಭಮಜಹಾತ್ ಸಾರ್ವಭೌಮ ಶಯಾನ್ವಿತಃ. ಹೀಗೆ ಇವರು ಮತ್ತೆ ಸೌಭರ ಋಷಿಗಳ ಕಥೆಯಿಂದ ನಮಗೆ ತಿಳಿಸ್ತಾರೆ. ಆಮೇಲೆ ಮದುವೆಯಾಗಿ ಮಕ್ಕಳಾದ ಮೇಲೆ, ಹಾಗಾದರೆ ಇನ್ನು ಬೇಡ, ಸಾಕಿನ್ನ ಇದೇನು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಅವರು ಎಲ್ಲ ತ್ಯಾಗವನ್ನು ಮಾಡಿ ಸನ್ಯಾಸಿಗಳಾಗಿ ಅವರು
ಹೋಗ್ತಾ ಇದ್ದಾರೆ, ವಿರಕ್ತರಾಗಿ ಹೋಗ್ತಾ ಇದ್ದಾರೆ. ಅವರು ವಿರಕ್ತರಾಗಿ ಹೋಗೋದಷ್ಟೇ ಅಲ್ಲ, ಅವರ ಜೊತೆಗೆ ಇರ್ತಕ್ಕಂತಹ ಎಲ್ಲ ಸ್ತ್ರೀಯರೂ ಕೂಡ, ಅವರ ಹೆಂಡತಿಯರೂ ಕೂಡ ಅವರೂ ವಿರಕ್ತರಾಗಿದ್ದಾರೆ ಎನ್ನುವ ಮಾತನ್ನ ವಿಶೇಷವಾಗಿ ತಿಳಿಸ್ತಾರೆ. ಮುಂದೆ ಈ ಮಾಂಧಾತುವಿನ ಮಕ್ಕಳಲ್ಲಿ ಅಂಬರೀಷ ಅಂತ ಒಬ್ಬ ರಾಜ ಇದ್ನಲ್ಲ, ಅಂಬರೀಷ ಮತ್ತು ಪುರುಕುತ್ಸ ಎಂಬುದಾಗಿ ನಾವೇನು ಹೇಳಿದ್ದೇವಲ್ಲ, ಅವನು ಮತ್ತೆ ಆ ಮಾತಾಮಹನಿಗೇನೆ ದತ್ತಕ್ಕೆ ಹೋಗ್ತಾನೆ, ತನ್ನ ತಾಯಿಯ ತಂದೆಗೇನೆ ದತ್ತಕ್ಕೆ ಹೋಗ್ತಾನೆ. ಅದು ಪುತ್ರಿಕಾ ಪುತ್ರ ಧರ್ಮ ಅಂತ ಒಂದು ಧರ್ಮ ಇದೆ. ಅದು ಇವತ್ತಿಗೂ ಅನೇಕ ಜನರಲ್ಲಿ ನಾವು ನೋಡ್ತೇವೆ. ಸಾಕ್ಷಾತ್ತಾಗಿ ಮನುವೇ ಹಾಗೆ ಮಾಡ್ತಾನೆ. ಮನು ತನ್ನ ಮಗಳಾಗಿರುವಂತಹ ಆಕೂತಿ, ದೇವಹೂತಿ, ಪ್ರಸೂತಿ, ಮತ್ತೆ ಪ್ರಸೂತಿಯ ಮಗನಾದ ಯಜ್ಞನಾಮಕ ಪರಮಾತ್ಮನನ್ನು ತನ್ನ ಮಗನಾಗಿ ಪಡಿತಾನೆ. ಪುತ್ರಿಕಾ ಪುತ್ರ ಧರ್ಮ. ಸ್ವಯಂ ಅವನಿಗೆ 2 ಗಂಡಸು ಮಕ್ಕಳು ಇದ್ರು, ಅವನಿಗೆ 2 ಮಕ್ಕಳಿದ್ದಾರೆ, ಪ್ರಿಯವೃತ ಮತ್ತೆ ಉತ್ತಾನಪಾದ. ಪ್ರಿಯವೃತ ಉತ್ತಾನಪಾದ ಅಂತ 2 ಗಂಡಸು ಮಕ್ಕಳು ಇದ್ರೂ ಕೂಡ ದೇವರಂಥ ಮಗ ನನಗಿಲ್ಲ, ಅದಕ್ಕಾಗಿ ಯಜ್ಞನನ್ನ ಮಗನನ್ನು ಪಡಿತೀನಿ ಅಂತ ತಾನು ಸ್ವಯಂಭೂಮನು ಮಗನನ್ನಾಗಿ ಪಡಿತಾನೆ. ಅದನ್ನ ನಾವು ಕೇಳ್ತೇವೆ ಭಾಗವತದಲ್ಲಿ. ಹೀಗೆ ಅವನು ಮತ್ತೆ ಆ ಕಡೆಗೆ ಹೊರಟೋದ. ಮುಂದೆ ಅವನ ಮಗನಾಗಿ ಹರಿತ ಎಂಬುದಾಗಿ ಕೇಳ್ತಾರೆ. ಹರಿತಸ್ತಸ್ಯ ಪುತ್ರೋ ಭೂತ್ ಮಾಂಧಾತ ಪ್ರವರಾಯಿಮೆ. ಈ ಹರಿತ ಎನ್ನುವಂತಹ ರಾಜ ಏನಿದ್ದಾನಲ್ಲ, ಅವನು ನರ್ಮದಾ ದೇವಿಯನ್ನ ಮತ್ತೆ ಮದುವೆ ಮಾಡಿಕೊಳ್ತಾನೆ. ಪುರುಕುತ್ಸ ನರ್ಮದಾ ದೇವಿಯನ್ನ ಮದುವೆ ಮಾಡಿಕೊಂಡ. ನರ್ಮದಾ ದೇವಿಯನ್ನು ನರ್ಮದಾ ನದಿಯೇ, ನರ್ಮದಾ ನದಿಗೆ ಅಭಿಮಾನಿನಿಯಾದ ದೇವತೆಯವಳು. ಮದುವೆ ಮಾಡಿಕೊಂಡ್ರೆ ಅವಳೇನ್ ಮಾಡ್ತಾಳೆ ಅಂದ್ರೆ, ಅವನನ್ನು ಕರ್ಕೊಂಡು ನೇರವಾಗಿ ಪಾತಾಳಕ್ಕೆ ಹೋಗ್ತಾಳೆ. ನೋಡಿ, ಪಾತಾಳದಲ್ಲಿ ಒಂದು ನದಿಯನ್ನು ದಾಟಿ ಹಾಗೆ ಪಾತಾಳಕ್ಕೆ ಹೋಗ್ತಾರೆ. ಅಲ್ಲಿ ತನ್ನ ಶ್ವಶುರನ ಮನೆಗೆ ಹೋಗಿ ಅಲ್ಲಿರ್ತಕ್ಕಂತಹ ಅನೇಕ ದುಷ್ಟರನ್ನ ಅವನು ಸಂಹಾರ ಮಾಡ್ತಾನೆ. ವಿಷ್ಣು ಶಕ್ತಿ ಧೃಕ್ ಅಂತ ಹೇಳ್ತಾರೆ. ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಅವನು ಹೋಗಿ ದುಷ್ಟರನ್ನು ಸಂಹಾರ ಮಾಡಿ ಅಲ್ಲಿ ನಾಗಲೋಕದವರಿಗೆ ಒಳ್ಳೆಯ ಒಂದು ಉಪಕಾರವನ್ನು ಮಾಡಿದಾಗ ಅವರು ವರ ಕೊಡ್ತಾರೆ. ಏನು ಅಂದ್ರೆ, ಇನ್ನು ಮೇಲೆ ಯಾರು ನಿನ್ನನ್ನು ಸ್ಮರಣೆ ಮಾಡುತ್ತಾರೋ ಅವರಿಗೆ ಸರ್ಪ ಭಯ ಬರುವುದು ಬೇಡ ಅಂತ ಅವನಿಗೊಂದು ವಿಶೇಷವಾದ ವರವನ್ನು ಕೊಡ್ತಾರೆ. ಆಮೇಲೆ ತಸದಸ್ಯು ಪೌರುಕುತ್ಸಹಾಯೋ ಅನರಣ್ಯಸ್ಯ ದೇಹಕೃತ. ಮುಂದೆ ಆ ಪುರುಕುತ್ಸನ ಮಗ ತಸದಸ್ಯು ಅಂತ, ಆ ತಸದಸ್ಯುವಿನ ಮಗ ಅನರಣ್ಯ ಎಂಬುದಾಗಿ, ಅವನಿಗೆ ಹರ್ಯಶ್ವ, ಹರ್ಯಶ್ವನಿಗೆ ಆರುಣ, ಅವನಿಗೆ ತ್ರಿಬಂಧುರ, ಅವನಿಗೆ ಸತ್ಯವ್ರತ ಎಂಬುದಾಗಿ ರಾಜನಾಗ್ತಾನೆ. ಈ ಸತ್ಯವ್ರತ ಮಹಾರಾಜ, ಅವನಿಗೆ ಇನ್ನೊಂದು ಹೆಸರೇನು ಅಂದ್ರೆ ತ್ರಿಶಂಕು ಅಂತ ಅವನ ಹೆಸರು. ತಾವೆಲ್ಲ ಕೇಳಿದ್ದೀರಿ, ಪ್ರಸಿದ್ಧವಾದ ಅವನ ಒಂದು ಕಥೆ ಇದೆ. ಪಿತುಶ್ಚ ಅಪರಿತೋಷೇಣ ಗುರೋರ್ದೋಗ್ಧಿ ವದೇನ ಚ ಅಪ್ರೋಕ್ಷಿತೋಪಯೋಗಾಚ ತ್ರಿವಿಧಸ್ತೆ ವ್ಯತಿಕ್ರಮ. 3 ತಪ್ಪುಗಳನ್ನು ಮಾಡಿದ. ಶಂಕು ಅಂದ್ರೆ ಕೀಲಕ. 3 ವಿಧವಾದ ತಪ್ಪು ಮಾಡಿದ್ದಕ್ಕಾಗಿ ಅವನಿಗೆ ತ್ರಿಶಂಕು ಎಂಬುದಾಗಿ ಕರೀತಾರೆ. ಅವ ಏನ್ ಮಾಡ್ತಾನೆ ಅಂದ್ರೆ, ಒಂದು ವಿವಾಹವಾಗುವ ಕಾಲದಲ್ಲಿ ಬ್ರಾಹ್ಮಣರ ಮನೆಯಿಂದ ಒಂದು ಕನ್ಯೆಯನ್ನು ಅಪಹಾರ ಮಾಡ್ಕೊಂಡು ಬರ್ತಾನೆ. ಅಪಹಾರ ಮಾಡ್ಕೊಂಡು ಬಂದಾಗ ವಸಿಷ್ಠರಿಗೆ ತುಂಬಾ ಕೋಪ ಬಂದು ಶಾಪ ಕೊಡ್ತಾರೆ. ಚಾಂಡಾಲನಾಗು ಅಂತ ಶಾಪ ಕೊಡ್ತಾರೆ. ಚಾಂಡಾಲನಾಗಿ ಹಾಗೆ ತಿರುಗ್ತಾ ಇದ್ದಾಗ ಅವನಿಗೆ ಗೊತ್ತಾಯ್ತು, ಇಲ್ಲ, ವಸಿಷ್ಠರಿಗೆ ಯಾವಾಗಲೂ ವಿರುದ್ಧವಾಗಿದ್ದವರು ವಿಶ್ವಾಮಿತ್ರರು ಅಂತ ಗೊತ್ತಾಯ್ತು. ಹಾಗಾದ್ರೆ ವಿಶ್ವಾಮಿತ್ರ ಹತ್ರ ಹೋಗಿ ನಾವು ಕೇಳೋಣ ಅಂದಾಗ ಪಾಪ ವಿಶ್ವಾಮಿತ್ರ ಕೇಳಿದ, ಏನಾಯ್ತು ಹಿಂಗೆ ಸ್ವಾಮಿ, ಮತ್ತೆ ನಿಮ್ಮ ಅಪೋಸಿಟ್ ಲೀಡರು ನಮಗೆ ಹಿಂಗೆ ಶಾಪ ಕೊಟ್ಟಾರೆ, ಮತ್ತೆ ನೀವು ಅನುಗ್ರಹ ಮಾಡಬೇಕು. ಏನ್ ಬೇಕು ನಿನಗೆ? ನಾ ಕೊಡ್ತೀನಿ, ಏನ್ ಬೇಕು? ಇದೇ ದೇಹದ ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ನೋಡ್ರಿ, ಏನು ವಿಶ್ವಾಮಿತ್ರ ತಪಸ್ಸು ನೋಡ್ರಿ. ತಾವು ಯಜ್ಞವನ್ನು ಮಾಡ್ತಾ 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 ತಪಸ್ಸಿನಿಂದ ಹಂಗೇ ದೇಹದಿಂದ ಮೇಲೆ ಕಳಿಸ್ತಾರೆ. ಮೇಲೆ ಕಳಿಸಿದ್ರೆ ಇಂದ್ರದವ್ರು ತಗೊಳ್ಳೋದಿಲ್ಲ, ಅವನನ್ನ ಕೆಳಗೆ ಹಾಕ್ತಾರೆ. ಇವ್ರ ಮೇಲೆ ಕಳಿಸೋರು ಅವನು ಕೆಳಗೆ ಹಾಕೋರು. ಕೊನೆಗೇನಾಯ್ತು ಅಂದ್ರೆ, ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ್ಯಾದನಿಂದ್ರಕಃ ದೈವತಾನ್ಯಪಸತ್ಕೃತ ಸೃಷ್ಟುಂ ಸಮುಪಚಕ್ರಮೇ. ಹೊಸದಾದ ಒಂದು ಲೋಕವನ್ನೇ ನಿರ್ಮಾಣ ಮಾಡಿ ಕೂಡಿಸಿದ್ರು ಅವನ್ನ. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಹೆಸರು ಬಂತು. ಅದು ಮತ್ತೆ ಅದು ಪ್ರಸಿದ್ಧವಾಗಿದೆ. ಇವಾಗ ಅನೇಕ ಜನರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ತ್ರಿಶಂಕು ಸ್ವರ್ಗ ಅಂತ ಕರೀತಿರ್ತಾರೆ ಅವ್ರನ್ನ. ಹಾಗಾಗಿ ಈ ತರಹ ಇಲ್ಲ ಅನೇಕ
ಒಂದು ವಿಶೇಷವಾಗಿರತಕ್ಕಂತಹದ್ದನ್ನ ಸುಗ್ರೀವಾಜ್ಞೆ ಅಂತ ಬರ್ತದೆ. ಸುಗ್ರೀವಾಜ್ಞೆ ಅಂದ್ರೆ ಸುಗ್ರೀವ ಮಾಡಿದ ಆಜ್ಞೆ ಅಷ್ಟು ಪ್ರಬಲವಾಗಿತ್ತು. ಅದಕ್ಕಾಗಿ ಎಲ್ಲರೂ ಅದನ್ನ ಸುಗ್ರೀವಾಜ್ಞೆ ಹೊರಡಿಸಿದ್ರು, ಹರಸಾಹಸ ಮಾಡಿದ್ರು, ರುದ್ರದೇವರಷ್ಟು ಸಾಹಸ ಮಾಡಿದ್ರು, ಭಗೀರಥ ಪ್ರಯತ್ನ ಮಾಡಿದ್ರು ಅಂತ. ಭಗೀರಥನ ಬರುತ್ತೆ ಇಲ್ಲಿ, ಭಗೀರಥನ ಪ್ರಯತ್ನ ಬರ್ತದೆ. ಹೀಗೆ ಅವನು ಚಾಂಡಾಲನಾಗಿದ್ದಾನೆ. ಅವನನ್ನ ಕೆಳಗಡೆ ಹಾಕಿದ್ರು. ಎನ್ನಿಮಿತ್ತಂ ಅಭೂದ್ಯುದ್ಧಂ ಪಕ್ಷಿಣೋಹೋ ಬಹುವಾರ್ಷಿಕಂ ಸೋನಪತ್ಯ ವಿಷಣ್ಣಾತ್ಮ ನಾರದಸ್ಯ ಉಪದೇಶತಃ. ಏನಾಯಿತು ಅಂದರೆ ಈ ತ್ರಿಶಂಕುವಿನ ನಿಮಿತ್ತವಾಗಿ ವಸಿಷ್ಠ ವಿಶ್ವಾಮಿತ್ರರಲ್ಲಿ ಜಗಳ ಆಯಿತು. ಹೆಂಗ್ ಜಗಳ ಆಯಿತು ಅಂದರೆ ಇಬ್ಬರು ಪಕ್ಷಿಗಳಾದರು. ಒಂದು ಆಡಕಿ ಅಂತ ಒಂದು ಪಕ್ಷಿ, ಆಮೇಲೆ ಇನ್ನೊಂದು ಪಕ್ಷಿ, ಬಕಪಕ್ಷಿಗಳಾಗಿ ಇಬ್ಬರು ಅನೇಕ ವರ್ಷಗಳ ಕಾಲ ಜಗಳಾಡುತ್ತಾರೆ. ಅದರ ಒಂದು ವಿಶೇಷವಾದ ವೇದದಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಚಾರವನ್ನ ಸತ್ಯಧರ್ಮ ತೀರ್ಥರು ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಆ ಕಥೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಅಷ್ಟು ದೊಡ್ಡ ಮಹಿಮೆಯನ್ನು ನಾವು ಅವರ ಬಗ್ಗೆ ಕೇಳ್ತೇವೆ. ಹೀಗೆ ನಾರದರ ಉಪದೇಶದಿಂದ ಕೊನೆಗೆ ಅವ ಏನು ಮಾಡ್ತಾನೆ ತ್ರಿಶಂಕು ಅಂದರೆ, ಏನು ಬೇಡ ಬೇಡ, ಇವರು ಬೇಡ ಅವರು ಬೇಡ ಅಂತ ಹೇಳಿ ವರುಣದೇವರಿಗೆ ಶರಣು ಹೋದ. ಸ್ವಾಮಿ ವರುಣದೇವರೇ, ನನಗೆ ಒಳ್ಳೆ ಸಂತಾನ ಆಗಬೇಕು, ಅನುಗ್ರಹ ಮಾಡಿ. ಅಷ್ಟೇ ಅಲ್ಲ ನೋಡ್ರಿ, ಏನು ಬೇಡ್ಕೊಂಡ ಅಂದರೆ ಮಗು ಹುಟ್ಟಿತು ಅಂದರೆ ಅವನನ್ನೇ ನೀವು ಬಲಿ ಕೊಡ್ತೀನಿ ಅಂತ ಬೇಡ್ಕೊಂಡ್ಬಿಟ್ಟ. ಅದಕ್ಕೆ ನೋಡ್ರಿ, ದೇವತೆಗಳ ಹತ್ರ ಹೋದಾಗ ಸ್ವಲ್ಪ ಜಾಗರೂಕತೆಯಿಂದ ಬೇಡ್ಕೋಬೇಕು, ಜಾಗರೂಕತೆಯಿಂದ ಬೇಡ್ಕೋಬೇಕು. ಸುಮ್ಮನೆ ಒಂದು ಕಥೆಯನ್ನು ಹೇಳ್ತಿರ್ತಾರೆ, ಪಾಪ ನೆನಪಾಯಿತು ಅಂತ ಹೇಳ್ತೀನಿ. ಪಾಪ ಯಾವುದೋ ಒಬ್ಬ ಹೆಣ್ಮಗಳು ಏನು ಮಾಡಿದ್ಲು ಅಂದರೆ ದೇವರನ್ನು ಬೇಡ್ಕೊಂಡ್ಲಂತೆ, ಪರಮಾತ್ಮ ಮಗು ಹುಟ್ಟಿತು ಅಂದರೆ ಅದರ ಮಲಭಕ್ಷಣೆ ಮಾಡ್ತೀನಿ ಅಂತ ಕೇಳ್ಕೊಂಡ. ಕೊನೆಗೆ ಏನಾಯಿತು ಅಂದರೆ ಮಗು ಹುಟ್ಟುಬಿಡ್ತು. ಮಗು ಹುಟ್ಟಿದ ಮೇಲೆ ಏನು ಮಾಡ್ಬೇಕಿನ್ನ ಸಾಧ್ಯನೇ ಇಲ್ಲ. ಅದಕ್ಕೊಬ್ಬ ಆಚಾರ ಹತ್ರ ಹೋಗಿ ಕೇಳಿಲ್ಲಂತೆ, ಸ್ವಾಮಿ ಹಿಂಗೆ ಮಾಡೀನಿ, ಆಚಾರತ್ವ ಏನು ಉಪಾಯ ಇರ್ತಾವೆ ಅಂತ. ಆಚಾರತ್ವ ಏನಾದ್ರೂ ಉಪಾಯ ಇದ್ದೇ ಇರ್ತಾವೆ, ಸುಮ್ಮನೆ ಹೆಂಗಿರೋದಿಲ್ಲ ಅಂತ ಹೇಳಿ ಇಬ್ರು ಒಳ್ಳೆ ದೊಡ್ಡ ಆಚಾರ ಹತ್ರ ಹೋಗಿ ಕೇಳಿದ್ರಂತೆ. ನೋಡಮ್ಮ, ಅವ್ರು ಹೇಳಿದ್ರಂತೆ, ಸರಿ ಏನೋ ಹಂಗೆಲ್ಲ ಮಾಡಬಾರ್ದಾಗಿತ್ತು, ಮಾಡಿದ್ದೀಯಾ, ಹೋಗ್ಲಿ ಬೇಡನ್ನಲ್ಲ, ದೇವರಿಗೆ ನಿವೇದನ ಮಾಡದೇ ಇರುವ ಅನ್ನವನ್ನು ತಿಂದು ಬಿಡು, ಅದಕ್ಕೆ ಸಮಾನ ಅಂತ ಹೇಳ್ಬಿಟ್ಟು. ನರಹರಿ ಚರಣೋ ಉದಕ ಧರಿಸದ ಶಿರ ನಾಯುಂಡ ಹೆಂಚೋ ಕಾಣೋ ಸುರವರ ಕೃಷ್ಣ ಪ್ರಸಾದವಿಲ್ಲದ ಊಟ ಸೂಕರ ಭೋಜನ ಹೇಳ್ತಾರಲ್ಲ. ಹಾಗಾಗಿ ಯಾವುದಾದ್ರೂ ಇದಕ್ಕೆ ಹೋಗಿ ಮತ್ತೆ ದೇವರಿಗೆ ನಿವೇದನ ಮಾಡದೇ ಇದ್ದ ಅನ್ನವನ್ನು ತಿಂದುಬಿಟ್ರೆ ಅದು ಸರಿ ಹೋಯಿತು ಅಂತ ಹೇಳಿದ್ರಂತೆ. ಹಾಗೆ ನೆನಪಾಯಿತು, ಇವನು ವರುಣಂ ಶರಣಂ ಯಾತಃ, ನಾನು ಮತ್ತೆ ಬಲಿ ಕೊಡ್ತೀನಿ ಅಂದ. ತಥೇತಿ ವರುಣೇನೋಕ್ತೋ ಪುತ್ರೋ ಜಾತಸ್ತುರೋಹಿತ. ವರುಣದೇವ್ರ ಮಗ ಹುಟ್ಟೇ ಬಿಟ್ಟ, ಹುಟ್ಟಿದ ತಕ್ಷಣ ಬಂದೇ ಬಿಟ್ರು ವರುಣದೇವರು, ಬಲಿ ಕೊಡು. ಏ ಸ್ವಾಮಿ ಹಂಗಲ್ಲ, ಯದಾ ಪಶುರ್ ನಿರ್ದಶಸ್ಯ ಅಥಮಿದ್ಯು ಭವೇದಿತಿ. 10 ದಿವಸ ಆದ್ಮೇಲೆ ತಾನೇ ಅದು ಪಶು ಆಗುತ್ತೆ, ಅಲ್ಲಿವರೆಗೆ ಬಲಿ ಕೊಡ್ಲಿಕ್ಕೆ ಬರಲ್ಲ, 10 ದಿವಸ ಆದ್ಮೇಲೆ ಬರ್ರಿ ಅಂದ್ರು. 10 ದಿವಸ ಆಯ್ತು, ಬಂದ್ರು, ಬಲಿ ಕೊಡು ಅಂದ್ರು. ಇಲ್ಲಿ ಸ್ವಾಮಿ ಹಲ್ಲು ಬರಬೇಕು, ಹಲ್ಲು ಬಂದ್ಮೇಲೆ ಕೊಡ್ತೀನಿ ಅಂದ. ಹಲ್ಲು ಬರಬೇಕು, ಹಲ್ಲು ಬಂದ್ಮೇಲೆ ಕೊಡ್ತೀನಿ ಅಂತ. ಹಲ್ಲು ಹುಟ್ಟಿದು, ಮತ್ತೆ ಬಂದ್ರು, ಕೊಡೋ ಅಂದ್ರು. ಇಲ್ಲ, ಆ ಹಲ್ಲು ಬಿದ್ದು ಮತ್ತೆ ಬೇರೆ ಹಲ್ಲು ಬರಲಿ ಅಂತ. ಆ ಹಲ್ಲು ಇವೇ ಇಲ್ರಿ, ಆ ಹಲ್ಲುಗಳು ಬಿದ್ದು ಆಮೇಲೆ ಮತ್ತೆ ಬರ್ತದೆ, ಆವಾಗ ಕೊಡ್ತೀನಿ ಅಂತ. ಹೀಗೆ ಅದನ್ನು ಓಡಿಸ್ತಾ 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 ಏನ್ ಮಾಡಿದ ಅಂದ್ರೆ ಆ ಮಗು ದೊಡ್ಡದಾಗ್ಬಿಡ್ತು. ಹಂಗೆ ಉಪನಯನ ಮಾಡಿದ, ದೊಡ್ಡವನಾದ. ಕೊನೆಗೇನು ಅಂದ್ರೆ ಮ್ಯಾಲಿನ ಮೇಲೆ ವರುಣದೇವರು ಬರೋದು, ಅವರ ಅಪ್ಪನ ಜೊತೆಗೆ ಮಾತಾಡೋದು. ಅವನಿಗೆ ವಿಚಾರ ಮಾಡಿದ, ಯಾಕೆ ಹಿಂಗೆ ವರುಣದೇವರು ಬರ್ತಾರೆ? ಇಬ್ರು ಬರ್ತಾರೆ, ಹೊರಗಡೆ ಏಕಾಂತ ರೂಮಲ್ಲಿ ಕೂತ್ಕೋತಾರೆ, ಅವನು ಕಳಿಸ್ತಾನೆ ನಮ್ಮಪ್ಪ. ಒಂದ್ ದಿವಸ ಅವನಿಗೆ ಗೊತ್ತಾಯ್ತು, ಓ ನನ್ನನ್ನೇ ಬಲಿ ಕೊಡ್ತಾರೆ ಅಂತ. ಗೊತ್ತಾದ ತಕ್ಷಣ ಜಾಗ ಖಾಲಿ ಮಾಡ್ಬಿಟ್ಟ, ಓಡೇ ಬಿಟ್ಟ. ಅಲ್ಲಿಂದಲೇ ಪ್ರಾಣ ಪ್ರೇಸ್ತು ಧನುಷ್ಪಾಣಿ ಅರಣ್ಯಂ ಪ್ರತ್ಯಬದ್ಧತ, ಕಾಡಿಗೆ ಹೋಗ್ಬಿಡ್ತಾನೆ, ಸಿಗೋದೇ ಬೇಡ ಅಂತ. ಆಮೇಲೆ ಇವರು ಬಂದು ಕೇಳ್ತಾರೆ ವರುಣದೇವರು, ಕೊಡು ನಿನ್ನ ಮಗನನ್ನ, ಬಲಿ ಕೊಡು ಬಲಿ ಕೊಡು ಅಂತ ಹೇಳ್ಬಿಟ್ಟ. ಸ್ವಾಮಿ ನನ್ನ ಮಗನೇ ಓಡಿ ಹೋಗಿದ್ದಾನೆ, ಏನ್ ಮಾಡಲಿ? ಮೂರ್ಖ. ನೋಡ್ರಿ, ಈ ವ್ಯಕ್ತಿ ಏನಿದ್ದಾನಲ್ಲ ಇವನೇ ಹರಿಶ್ಚಂದ್ರ. ಇದೇ ವ್ಯಕ್ತಿಯೇ ಮುಂದೆ ಹರಿಶ್ಚಂದ್ರನಾಗ್ತಾನೆ. ಮೊದಲು ಸುಳ್ಳು ಹರಿಶ್ಚಂದ್ರ, ಆಮೇಲೆ ಸತ್ಯ ಹರಿಶ್ಚಂದ್ರ. ಏನಾಯ್ತು ಅಂದ್ರೆ ಆಗ ಹೇಳ್ತಾರೆ, ನೀನು ನನಗೆ ಮತ್ತೆ ಮಾತು ಕೊಟ್ಟು ಕೆಲಸ ಮಾಡಲಿಲ್ಲ, ಆದ್ದರಿಂದ ನಿನಗೆ ಉದರ ರೋಗ ಬರಲಿ ಅಂತ ಹೊಟ್ಟೆ ತುಂಬ ನೀರು ತುಂಬ ಹೋಗುತ್ತೆ. ಆ ತರಹ ಒಂದು ರೋಗ ಅವನಿಗೆ ಬಂದ್ಬಿಡ್ತು.
ಅವನಿಗೆ ರೋಹಿತನಿಗೆ ಗೊತ್ತಾಗ್ತಾ ಇದೆ, ಅಪ್ಪನಿಗೆ ಉದರ ರೋಗ ಬಂದಿದೆ, ಹೋಗಬೇಕು ಅಂತ ಮನೆಗೆ ಬರಬೇಕು ಅಂತ ಹೊರಟಿರ್ತಾನೆ. ಇಂದುದೇವರು ಬರ್ತಾರೆ, ಹಂಗೆಲ್ಲ ಮಾಡಬೇಡ, ಭೂಮಿ ಪರ್ಯಟನಂ ಪುಣ್ಯಂ ತೀರ್ಥಕ್ಷೇತ್ರ ನಿಸೇವನೈ ರೋಹಿತಾಯಸ ಶಕ್ರ ಸೋಪ್ಯರಣ್ಯ ಅಚರನ್ ಸಮ. ಹಂಗೆಲ್ಲ ಮನೆಗೆ ಹೋಗಬಾರ್ದು, ಹೋಗು ತೀರ್ಥಕ್ಷೇತ್ರಗಳಿಗೆ ಹೋಗು, ಸಂಚಾರ ಮಾಡು, ಪುಣ್ಯವನ್ನು ಗಳಿಸು, ಆ ಪುಣ್ಯದಿಂದಲೇ ನಿಮ್ಮ ಅಪ್ಪನಿಗೆ ಒಳ್ಳೆಯದಾಗತ್ತೆ, ಆರಾಮಾಗ್ತದೆ, ಹೋಗಬೇಡ. ಪುನಃ ಪುನಃ ಒಂದ್ಸತಿ ಆಯಿತು, 2 ಸತಿ ಆಯಿತು, 3 ಸತಿ ಆಯಿತು, ಅಭ್ಯತ್ಯ ಸ್ಥವಿರ, ಮೇಲಿನ ಮೇಲೆ ಬಂದು ಹೇಳ್ತಾ ಇದ್ದಾರೆ ಇಂದ್ರದೇವರು, ಹೋಗಬೇಡ 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 ಹೋಗಬೇಡ. ಹಿಂಗೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಒಂದು ಸುಮಾರು 5-6 ವರ್ಷಗಳ ಕಾಲ ದಾಟಿಸಿದ್ರು. ಪಾಪ ಅವರಪ್ಪ ಒದ್ದಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಏನಾಯಿತು ಅಂದರೆ, ಕೊನೆಗೆ ನೀನು ಬೇಕಾದ್ದಾಗಲಿ ನಮ್ಮ ಅಪ್ಪನ ನಾನು ನೋಡಲೇಬೇಕು ಅಂತ ಪಾಪ ರೋಹಿತ ತಾನು ಬರ್ತಾ ಇದ್ದಾನೆ. ಬರ್ತಾ ಇರೋ ಸಂದರ್ಭದಲ್ಲಿ ಅವನಿಗೊಬ್ಬ ಸಿಕ್ಕ. ಅವ ಯಾರು ಅಂದರೆ ಶುನಶೇಪ ಅಂತ ಅವನ ಹೆಸರು. ಪಾಪ ಅಜೀಗರ್ಥ ಅಂತ ಋಷಿಗಳು, ಅವರಿಗೆ 3 ಜನ ಮಕ್ಕಳು. ಮೊದಲನೇದವನು ಶುನಲಾಂಗೂಲ, ಕೊನೆಯವನು ಶುನಪುಚ್ಛ, ಮಧ್ಯದಲ್ಲಿ ಶುನಶೇಪ ಅಂತ. ನೋಡ್ರಿ, ಇದೆಲ್ಲ ವಿಚಿತ್ರ ಹೆಸರುಗಳಿದೆಲ್ಲ, ನಮಗೆ ಆಶ್ಚರ್ಯವಾಗತ್ತೆ. ಶುನಲಾಂಗುಲ ಅಂದ್ರೆ ಅರ್ಥ ಏನು ಗೊತ್ತಾ? ನಾಯಿಯ ಬಾಲ ಅಂತ ಅರ್ಥ. ಶುನಶೇಪ, ಶುನಪುಚ್ಛ ಅಂದ್ರೆ ನಾಯಿಯ ಬಾಲ. ಏನಿದು? ಅನೇಕ ಕಡೆಗೆ ನಾವು ಈ ತರಹ ನೋಡ್ತೇವೆ. ನನಗನ್ನಿಸ್ತದೆ, ನಾನು ಸ್ವಲ್ಪ ಈ ನಾಮಧೇಯದಗಳ ಬಗ್ಗೆ ಸ್ವಲ್ಪ ಅಲ್ಲಲ್ಲಿ ಅವಾಗ ರಿಸರ್ಚನ್ನು ಮಾಡ್ತಾ ಇರ್ತೇನೆ. ನಾಮಧೇಯದ ಗುಟ್ಟು ಅಂತ ಒಂದು ಚಿಕ್ಕದಾಗಿ ಒಂದು ಅನೇಕ ಋಷಿಗಳ ಹೆಸರಿನ ಬಗ್ಗೆ 1-2 ವಿಚಾರ ಮಾಡ್ತಾ ಇರಬೇಕಾದಾಗ ಪ್ರಾಯ ಏನಾಗುತ್ತೆ ಅಂದರೆ, ಆಯಾ ಋಷಿಗಳು ತಮ್ಮ ಮಕ್ಕಳಿಗೆ ದೇವರ ಹೆಸರನ್ನು ಇಟ್ಟಿರ್ತಾರೆ. ಆದರೆ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕಾದಾಗ ಅದು ತಮಾಷೆಯಿಂದ ಹೆಸರು ಚೇಂಜ್ ಆಗಿರುತ್ತೆ ಅಷ್ಟೇ. ತಮಾಷೆಯಿಂದ ಹೆಸರು ಚೇಂಜ್ ಆಗಿರುತ್ತೆ. ಯಾರೋ ಪಾಪ ಗುಂಡ ಅಂತ ಕರೆದರು. ಗುಂಡ ಅಂತ ಅವ್ರ ಹೆಸರು ಬೇರೆ ಇರ್ತದೆ ಪಾಪ. ಆದರೆ ಹುಡುಗರಲ್ಲಿ ಚೇಷ್ಟೆ ಮಾಡ್ತಾ ಅದು ಗುಂಡ ಅಂತ ಪ್ರಸಿದ್ಧ ಆಗಿಬಿಡತ್ತೆ. ಹಾಗೆ ಮತ್ತೆ ನಮ್ಮಲ್ಲಿ ಹಾಗೆ ಆಯಿತು. ಒಬ್ಬ ಹುಡುಗ ಬಂದು ವಿದ್ಯಾಪೀಠಕ್ಕೆ ಬಂದಾಗ ಅವನಿಗೆ ಪಾಪ ಸಣ್ಣ ಹುಡುಗ ಗೊತ್ತಿರಲಿಲ್ಲ, ಏನ್ರಿ ಊರಾಗ ಎಷ್ಟು ಬಿಲ್ಡಿಂಗ್ ಅವ, ಬಾಂಬೆಯಲ್ಲಿ ಎಷ್ಟು ಬಿಲ್ಡಿಂಗ್ ಅವ ಅಂತ ಅನ್ಲಿಕ್ಕೆ ಹೋಗಿ ಬಿಡ್ಲಿಂಗು ಅಂದ್ಬಿಟ್ಟ. ಅವನ ಹೆಸರೇ ಬಿಡ್ಲಿಂಗು ಅಂತ ಬಿತ್ತು. ಇಂತಹ ಸಮಸ್ಯೆ ಆಯಿತು ಅಂದ್ರೆ ಅವರ ಅಪ್ಪ ಫೋನ್ ಮಾಡಿದಾಗ ನನ್ನ ಮಗನ ಬಿಡ್ಲಿಂಗ್ ಕರೀರಿ ಏನ್ಬೇಕಾದ. ಅವನ ಹೆಸರು ಶ್ರೀಧರ, ಮನೆಯಾಗ ಇಟ್ಟಿದ್ದ ಹೆಸರು, ಆದ್ರೆ ವಿದ್ಯಾಪೀಠದಾಗ ಬಿಡ್ಲಿಂಗ್ ಅಂತ ಆಗಿಬಿಟ್ಟವ. ಅಂದ್ರೆ ವಿಚಾರ ಮಾಡ್ರಿ, ಹಿಂಗೆ ಇದು ನಮ್ಮ ಅನುಭವವನ್ನು ನಾನು ಹೇಳ್ತೇನೆ. ಹಂಗೆ ಆ ಕಾರಣದಿಂದ ಹೀಗೆ ಆಗಿರಬೇಕು ಏನೋ ಗೊತ್ತಿಲ್ಲ. ಶುನಶೇಪ, ಶುನಲಾಂಗೂಲ, ಶುನಪುಚ್ಛ ಅಂತ ಹೀಗೆ ಪ್ರಾಯ ಏನೋ ನಾಯಿ ಬಾಲ ಹೇಳ್ಕೊಂಡು ತಿರುಗಾಡಿದ್ರು ಏನೋ, ಏನಾಗಿತ್ತು ಏನೋ ಗೊತ್ತಿಲ್ಲ. ಆದರೆ ದೊಡ್ಡ ಋಷಿಗಳವರು ಶುನಶೇಪರು ಅಂದರೆ ಅನೇಕ ಮಂತ್ರಗಳ ದ್ರಷ್ಟಾರರವರು. ನೀವು ಪವಮಾನ ಸೂಕ್ತವನ್ನು ಹೇಳುವಾಗ ಬರ್ತದೆ, ಶುನಶೇಪ ಋಷಿ ಅಂತ ಬಂದೇ ಬರುತ್ತೆ. ಹಾಗಾಗಿ ಅವರು ಸಿಕ್ಕ ಮೇಲೆ ಅವರು ತಂದೆಗೂ ಬೇಡ ತಾಯಿಗೂ ಬೇಡ ಆಗಿದ್ರು. ಮೊದಲನೇದವ ತಂದೆಗೆ ಬೇಕು ಅಂತ ಇಟ್ಕೊಂಡ, ಕೊನೆಯದವನು ತಾಯಿಗೆ ಬೇಕು ಅಂತ ಇಟ್ಕೊಂಡ್ರಂತೆ, ಮಧ್ಯಮ ತಿರುಗ್ತಾ ಇದ್ದ. ಹಾಗಾಗಿ ಇವನು ಕರ್ಕೊಂಡು ಹೋಗ್ತೀನಿ ಅಂತ ಆ ರೋಹಿತ ಏನು ಮಾಡಿದ ಅಂದರೆ, ಕರ್ಕೊಂಡು ಬಂದು ಅವನನ್ನು ಬಲಿ ಕೊಡ್ರಿ ಅಂತ ಹೇಳಿ ಅವನಿಗೆ ಬಲಿಯಾಗಿ ಇರಿಸಿ ತಮ್ಮ ಅಪ್ಪನನ್ನು ತಾನು ಉಳಿಸ್ಕೊಂಡ್ಬಿಡ್ತಾನೆ. ಉಳಿಸ್ಕೊಂಡು ಆಮೇಲೆ ವರುಣ ದೇವರು ಮಾಡ್ತಾರೆ. ಆಮೇಲೆ ನೋಡಿ, ಆ ಸಂದರ್ಭದಲ್ಲಿ ತತಃ ಪುರುಷಮೇಧೇನ ಹರಿಶ್ಚಂದ್ರೋ ಮಹಾಯಶಾಹ. ಆಮೇಲೆ ಅವನೇ ಯಾರು ಹರಿಶ್ಚಂದ್ರ ಮಹಾರಾಜ ಇದ್ದ, ಪುರುಷಮೇಧವನ್ನು ಇಟ್ಕೊಂಡು ತಾನು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ವಿಶ್ವಾಮಿತ್ರರೇ ಹೋತುಗಳಾಗಿದ್ದಾರೆ ನೋಡಿ, ಅಧ್ವರ್ಯುಗಳಾಗಿದ್ದಾರೆ, ಜಮದಗ್ನಿ ಋಷಿಗಳು, ವಸಿಷ್ಠ ಋಷಿಗಳು ಇದ್ದಾರೆ. ಹೀಗೆ ಮತ್ತೆ ಅವನು ಯಜ್ಞವನ್ನು ಮಾಡಿದಾಗ ಅವರಿಗೆ ಇಂದ್ರದೇವರು ಒಂದು ಉತ್ತಮವಾದ ಬಂಗಾರದ ರಥವನ್ನು ಕೊಡ್ತಾರೆ. ಬಂಗಾರದ ರಥವನ್ನು ಕೊಟ್ಟು ಆಮೇಲೆ ಆ ಶುನಶೇಪನ ಮಹಾತ್ಮೆ ಮುಂದಿದೆ, ಅದನ್ನು ಹೇಳ್ತೀನಿ ಅಂತಾರೆ ಶುಕಾಚಾರ್ಯ. ಶುನಶೇಪ ಹಾಗೆ ಸತ್ತೋ ಅಂತ ತಿಳ್ಕೊಬೇಡ್ರಿ, ಅವನ ಮಹಾತ್ಮೆ ಮುಂದೆ ಬಹಳ ಇದೆ, ಅದನ್ನು ಹೇಳ್ತೀನಿ. ಆಮೇಲೆ ಆ ಹರಿಶ್ಚಂದ್ರನಿಗೆ ವಿಶ್ವಾಮಿತ್ರರು ಉತ್ತಮವಾದ ಸತ್ಯಭೂತವಾದ ಚರಿತ್ರೆಯನ್ನು ಹೇಳ್ತಾರೆ. ಅವನಿಗೆ ಒಳ್ಳೆ ದೇವರ ಮಹಿಮೆಯನ್ನು ತಿಳಿಸಿಕೊಟ್ಟಾದ ಮೇಲೆ ಆಮೇಲೆ ಅವನು ಸತ್ಯ ಹರಿಶ್ಚಂದ್ರನಾದ. ಆಮೇಲೆ ಅವನಿಗೆ ವಿಶೇಷವಾದ ಜ್ಞಾನೋದಯವಾಯಿತು. ತಾನು ಪ್ರಳಯ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ದೇಹ ಲಯವನ್ನು ಮಾಡಬೇಕು ಅನ್ನುವ ಹಾಗೆ ಅವನು ಮತ್ತೆ ತಾನು ಆ ಶಾಸ್ತ್ರಜ್ಞಾನವನ್ನು ಪಡೆದು
ದೇಹತ್ಯಾಗವನ್ನು ಮಾಡಿದ ಅಂತ ಹೇಳ್ತಾರೆ. ಮುಂದೆ ಅವನಿಗೆ ರೋಹಿತ ಮಗನಾಗಿದ್ದ. ರೋಹಿತನಿಗೆ ತರುಕ, ಅವನಿಗೆ ವೃಕ, ಅವನಿಗೆ ಬಾಹುಕ ಎಂಬುದಾಗಿ ಒಬ್ಬ ರಾಜನಾಗ್ತಾನೆ. ಈ ಬಾಹುಕ ಎನ್ನುವ ರಾಜ ಏನಿದ್ದಾನಲ್ಲ, ಶತ್ರುಗಳ ಪೀಡೆ ಬಹಳ ಆದದ್ದಕ್ಕಾಗಿ ಹೆಂಡತಿಯ ಜೊತೆಗೆ ವನಕ್ಕೆ ಹೋಗ್ಬಿಟ್ಟ. ವನದಲ್ಲೇ ತಾನು ವಾಸ ಮಾಡ್ತಾ ಇರ್ತಾನೆ. ವಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಆಗ ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾದಾಗ ಅವನು ವನದಲ್ಲೇ ಸತ್ತು ಹೋಗ್ಬಿಟ್ಟ ಪಾಪ. ಸತ್ತೋದ್ಮೇಲೆ ಬಾಹುಕ ಸತ್ತೋದಾಗ ಇವಳು ವಿಚಾರ ಮಾಡ್ತಾಳೆ, ಹಾಗಾದರೆ ಮತ್ತೆ ಸತೀಗಮನ ಪದ್ಧತಿಯಂತೆ ನಾನು ಕೂಡ ಹೊರಟು ಹೋಗ್ಬೇಕು ಅಂತ ವಿಚಾರ ಮಾಡಿದಾಗ ಔರ್ವ ಋಷಿಗಳು ಬರ್ತಾರೆ. ಔರ್ವ ಋಷಿಗಳು ಬಂದು ಹೇಳ್ತಾರೆ, ಸರ್ವಥಾ ಮಕ್ಕಳು ಚಿಕ್ಕವರಿದ್ದಾಗ ಸರ್ವಥಾ ಸತೀಗಮನ ಪದ್ಧತಿ ಇಲ್ಲ, ಗರ್ಭಿಣಿಯಾದಾಗ ಸತೀಗಮನ ಪದ್ಧತಿ ಇಲ್ಲ, ಅದಕ್ಕೆ ನಿಷೇಧ ಮಾಡಿದ್ದಾರೆ. ಅದಕ್ಕಾಗಿಯೇನೆ ಕುಂತಿ ಮತ್ತು ಮಾದ್ರಿಯರಲ್ಲಿ ಮಾದ್ರಿ ತಾನು ಹೋಗ್ತಾಳೆ ಹೊರತು ಕುಂತಿ ಹೋಗೋದಿಲ್ಲ. ಯಾಕೆ? ಮಕ್ಕಳು ಚಿಕ್ಕವರಿದ್ದಾರೆ, ಅವನ್ನ ರಕ್ಷಣೆ ಮಾಡೋರು ಯಾರು? ಅದಕ್ಕಾಗಿ ನಾನು ರಕ್ಷಣೆ ಮಾಡೋದಕ್ಕಾಗಿ ನೀನು ಇರಬೇಕು ಅಂತ ಪಾಪ ಮಾದ್ರಿ ತಾನು ಹೇಳ್ತಾಳೆ, ನನ್ನ ಅಪರಾಧದಿಂದಲೇ ಹೀಗಾಗಿದೆ, ಅದಕ್ಕಾಗಿ ನಾನೇ ಹೋಗ್ತೀನಿ ಅಂತಾಳೆ. ಹಾಗಾಗಿ ಅವರು ಋಷಿಗಳು ಹೇಳ್ತಾರೆ, ನೀನು ಹೋಗೋದು ಸಾಧ್ಯ ಇಲ್ಲ, ನೀನು ಕರ್ಕೊಂಡು ಹೋಗ್ತೀನಿ ನಾ ಮನೆಗೆ ಅಂತ ತಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬರ್ತಾನೆ. ಆಶ್ರಮಕ್ಕೆ ಕರ್ಕೊಂಡ್ಬಂದ್ರೆ ಏನಾಗುತ್ತೆ, ಆ ರಾಜನ ಅನ್ಯ ಪತ್ನಿಯರೆಲ್ಲ ಸೇರಿ ಅವಳಿಗೆ ವಿಷ ಕುಡಿಸಿರ್ತಾರೆ. ವಿಷ ಕುಡಿಸಿದಾಗ ಆ ವಿಷ ಅವಳ ಹೊಟ್ಟೆಯಲ್ಲಿ ಹೋಗದೇನೆ ಅವಳ ಮಗುವಿನ ಹೊಟ್ಟೆಯಲ್ಲಿ ಹೋಗಿರುತ್ತೆ. ಹೋದಾಗ ಹೀಗಾಗಿದೆ ಸ್ವಾಮಿ, ನಾ ಏನು ಮಾಡಲಿ ಅಂತ ಕೇಳ್ತಾಳೆ. ಆಗ ಅವಳ ತಲೆ ಮೇಲೆ ದಂಡವನ್ನು ಇಟ್ಟು ಆ ವಿಷವನ್ನು ಹಾಗೆಯೇ ತೆಗೆದು ಬಿಡ್ತಾರೆ ಔರ್ವ ಋಷಿಗಳು. ಅಂಥ ಮಹಾನುಭಾವರು ನೋಡ್ರಿ, ತೊಡೆಯಿಂದ ಹುಟ್ಟಿದವರವರು. ಅದಕ್ಕೆ ಊರುವಿನಿಂದ ಹುಟ್ಟಿದ್ದಕ್ಕೆ ಔರ್ವ ಅಂತ ಕರೀತಾರೆ. ಆಮೇಲೆ ಆ ಮಗು ಹುಟ್ಟಿತು. ಗರ ಅಂದರೆ ವಿಷ, ವಿಷದಿಂದ ಸಹಿತವಾಗಿ ಹುಟ್ಟಿದ್ದರಿಂದ ಅವನಿಗೆ ಸಗರ ಅಂತ ಹೆಸರು ಬಂತು. ಅವನೇ ಸಗರ ಮಹಾರಾಜ ಅಂತ ನಾವು ಕೇಳ್ತೇವೆ. ಆ ಸಗರನ ಮಕ್ಕಳೇ ಸಾಗರರು ಎಂಬುದಾಗಿ ನಾವು ಕೇಳ್ತೇವೆ. ಆ ಸಾಗರರ ಚರಿತ್ರೆಯನ್ನು ಮತ್ತೆ ನಾಳಿನ ದಿವಸ ತಿಳ್ಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.